ಹೇಳ್ತೀನಿ. ಕೇಳಿ ಹೇಳ್ತೀನಿ. ಗಿಫ್ಟ್ ನಮ್ಮ ಮನೇಲಿ ಎಲ್ಲರೂ ಹಾಗೆ ಯಾರೋ ಗಿಫ್ಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇದೇ ಥರ ಒಂದು ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋದೇ ದೊಡ್ಡ ಗಿಫ್ಟ್. ಈಗ ನೀವೆಲ್ಲರೂ ಬಂದಿದ್ದೀರಾ, ಸೊ ನಿಮ್ಮ ಪ್ರೀತಿ ಅಭಿಮಾನನೇ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ವಿಶ್ ಮಾಡಿದೆ ಲೈವ್ ಅಲ್ಲ. ಹ್ಯಾಪಿ ಬರ್ಡೇ ಏಕಾಂತ್. ನಿನ್ನೆ ನಿಮ್ಮದು ಸಿನಿಮಾ ಇದಾಗಿದೆ ಕಲರ್ಸ್, ಹಳ್ಳಿ ಕೆಲವು ಥಿಯೇಟ್ರಿಗೆ ಹೋಗ್ದಲೇ ಇರೋರು ಹೆಚ್ಕೊಂಡು ವೆಯ್ಟ್ ಮಾಡ್ತಾರೆ, ಏನು ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ಥಿಯೇಟರಲ್ಲಿ ಒಂದು ದೊಡ್ಡ ಸಕ್ಸಸ್ ಆಯಿತು. ಓ ಟಿ ಟಿಲೂ ಬಂದಾಗ ಜನರು ಅಷ್ಟೇ ಮೆಚ್ಕೊಂಡ್ರು. ಈಗ ಇಡೀ ಫ್ಯಾಮಿಲಿ ಕೂತು ಟಿ ವಿಲಿ ನೋಡಿದ್ದಾರೆ. ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಇನ್ನೂ ಸಿಗ್ತಿದೆ. ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡವರು ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಒಂದೊಳ್ಳೆ ಸ್ಕ್ರಿಪ್ಟು ಜನರಿಗೆ ಇಷ್ಟ ಆಗಬೇಕಲ್ವ, ಬಿಕಾಸ್ ಫಸ್ಟ್ ಮೂವಿನೇ ಅಷ್ಟು ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ. ಸೊ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ಅಂಥದ್ದೊಂದು ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಕ್ಯಾರೆಕ್ಟರ್ ಇರೋ ಅಂಥದ್ದು. ನಮ್ಮ ಫಾದರ್ಗೆ ಮಾಸ್ ಲುಕ್ ನೋಡಬೇಕು ಅಂತ ಮಗನಿಗೆ ಆಸೆ ಇದೆ. ನಿಮಗೆ ಆಸೆ ಬ್ರದರ್ ಆಗಿ ನಿಮಗೆ ಯಾವ ಥರ ನೋಡಬೇಕು? ನನಗೂ ಅದೇ ಥರನೇ. ಅಂದರೆ ಅವ್ನಿಗೆ ಮಾಸ್ ಆಲ್ರೆಡಿ ಗುರು ಶಿಷ್ಯರಲ್ಲಿ ನೋಡಿದಾರೆ. ಸೊ ಅದು ಅವನಿಗೆ ತುಂಬ ಸೂಟ್ ಆಗುತ್ತೆ. ಅವನಿಗೆ ಯಾವ ಕ್ಯಾರೆಕ್ಟರ್ ಅವನು ಪರ್ಫಾರ್ಮ್ ಮಾಡ್ತಾನೆ, ಅವ್ನಿಗೆ ಯಾವ್ದು ಇಷ್ಟ ಆ ಥರ ಎಲ್ಲ ನೋಡೋಕ್ಕೆ ಇಷ್ಟ. ಥ್ಯಾಂಕ್ ಯು. ಓಕೆ, ಹ್ಯಾಪಿ ಬರ್ಡೇ ಏಕಾಂತ್. ನೀವು ಈ ಫ್ಯಾಮಿಲಿಗೆ ಬ್ಯಾಕ್ ಬೋನ್, ಯಾವಾಗಲೂ ಸರಿ ಹೇಳ್ತಿರ್ತಾರೆ, ಏನು ಹೇಳ್ತೀರಾ? ನಿಮ್ಮ ಮಗನಿಗೆ ಏನು ಗಿಫ್ಟ್ ಕೊಡ್ತೀವಿ? 18 ಇಯರ್ಸ್ ಗಿಫ್ಟ್ ಅಂತ ನಮ್ಮಲ್ಲಿ ಪರ್ಟಿಕ್ಯುಲರಾಗಿ ಯಾರಿಗೂ ಕೊಡೋದು ಹಂಗೇನಿಲ್ಲ. ಎಲ್ಲರೂ ಒಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ ಯಾವಾಗಲೂ. ಅದೇ ಗಾಡ್ಸ್ ಗಿಫ್ಟು ನಮಗೆ. ನಿಮಗೆ ಯಾವ ಥರ ನೋಡ್ಬೇಕು? ನಾವೆಲ್ಲರೂ ಹೇಳೋಂಗೆ ಅವನು ಮಾಸೆ. ಅವನು ಮನೇಲೂ ಅಷ್ಟೇ, ಹೊರಗಡೆ. ಈಗ ಅಂದರೆ ಅವನು ಬೆಳೀತಾ ಸೈಲೆಂಟ್ ಆಗಿದ್ದಾನೆ. ಬಟ್ ಅವನಲ್ಲಿ ಆ ಮಾಸು ಯಾವಾಗಲೂ ಇದ್ದೇ ಇರುತ್ತೆ. ಅದು ತಾಯಿಯಾಗಿ ನನಗೆ ಗೊತ್ತು. ಬಟ್ ಅವ್ನಿಗೆ ಅದೇ ಸೂಟ್ ಆಗುತ್ತೆ ಅಂತ ನಮಗೂ ಅನಿಸುತ್ತೆ. ಅವನಿಗೂ ತುಂಬ ಅದೇ ಇಷ್ಟ. ನಿನ್ನೆ ಆಸ್ ಎ ಆಡಿಯನ್ಸ್ ಆಗಿ ನೀವು ಸಹ ಮನೇಲಿ ನೋಡಿದ್ದೀರಾ? ಸೊ ಎಲ್ಲ ಹಳ್ಳಿಯಲ್ಲಿ ತಲುಪಿದೆ. ತುಂಬ ಇಷ್ಟಪಟ್ಟು ತುಂಬ ಎಲ್ಲ ತುಂಬ ಜನ ನೋಡ್ತೀವಿ. ಎಲ್ಲ ನೋಡಿಕೊಂಡು ಅದು ಫೋಟೋಸು ವೀಡಿಯೋಸು ಎಲ್ಲ ಮನೇಲಿ ನೋಡ್ತಾ ಇರೋದು ಎಲ್ಲ ಕಳಿಸಿದ್ರು. ಬಟ್ ನಾವು ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಯಾವಾಗಲೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದರೆ ಅದೇ ಖುಷಿ. ಮನೇಲಿ ಎಲ್ರಿಗೂ ತುಂಬ ಖುಷಿ. ಮೊನ್ನೆ ಟಿ ವಿಲಿ ಬಂದಾಗೂ ಮನೇಲಿ ಒಂಥರ ಹಬ್ಬದ ವಾತಾವರಣ ಥರನೇ ಇತ್ತು. ಎಲ್ಲರೂ ಕುತ್ಕೊಂಡು ನೋಡ್ತೀವಿ ನಾವು. ಮಗನ ಅವನು ಈಗ ಓದೋದ್ರಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ. ಕಂಪ್ಲೀಟ್ ಆಗಲಿ ಅಂತ ನಮ್ಮದೆಲ್ಲ. ಸಿನಿಮಾ ಮಾಡ್ತಾನೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ, ಅವನಿಗೆಲ್ಲ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.